ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಬಿಜೆಪಿಗೆ ಏನೆಲ್ಲ ವಿಚಾರಗಳು ಅಸ್ತ್ರ ಆಗಲಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದ್ ಕಡೆ ಮುಡಾ ಪ್ರಕರಣ, ಮತ್ತೊಂದ್ ಕಡೆ ವಾಲ್ಮೀಕಿ ಹಗರಣ, ಮತ್ತೊಂದ್ ಕಡೆ ವಕ್ಫ್ ಬೋರ್ಡ್ ವಿಚಾರ, ಎಲ್ಲವೂ ಕೂಡ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಅಸ್ತ್ರ ಆಗುತ್ತೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಏನ್ ಸುಮ್ಮನೆ ಇರುತ್ತಾ? ಈಗಾಗಲೇ ಒಂದು ಹಗರಣವನ್ನ ಬಿಜೆಪಿ ತೆಗೆದುಕೊಂಡ್ರೆ ಅದಕ್ಕೆ 10ರಷ್ಟು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಈಗಾಗಲೇ ಕಾಂಗ್ರೆಸ್ ತನಿಖೆಯ ಹಾದಿಯನ್ನ ಹಿಡಿದಿದೆ. ಹಾಗಾಗಿ ಕಾಂಗ್ರೆಸ್ಗೆ ಇಲ್ಲಿ ಬಿಜೆಪಿಯ ಅವಧಿಯಲ್ಲಿ ನಡೆದಿರುವಂತಹ ಕೋವಿಡ್ ವಿಚಾರ ಆಗಿರ್ಬೋದು, ಭೋವಿ ಹಗರಣದ ವಿಚಾರಗಳು ಕೂಡ ಪ್ರತ್ಯಸ್ತ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ವಕ್ಫ್ ವಿಚಾರವನ್ನ ಕೂಡ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಇಟ್ಕೊಳ್ಳುತ್ತೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾವ ರೀತಿಯಾಗಿ ಎಷ್ಟು ಮಂದಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು, ಹೇಗೆ ಗೊಂದಲವನ್ನ ಉಂಟು ಮಾಡಿದ್ದಾರೆ, ಈಗ ಆ ಸಂದರ್ಭದಲ್ಲಿ ಅವರು ಅನುಮತಿಯನ್ನ ಕೊಟ್ಟು ನೋಟಿಸ್ ಅನ್ನ ಕೊಟ್ಟು ಈಗ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅನ್ನುವ ರೀತಿಯಾಗಿ ಹೇಗೆ ವರ್ತಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಕಾಂಗ್ರೆಸ್ ಇದನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲಿದೆ. ಪರಿಷತ್ನಲ್ಲಿ ಸುಮಾರು 40-43 ಜನಗಳು ಮಾತಾಡೀನಿ. ಎಲ್ಲರೂ ಸಹಕಾರ ಕೊಟ್ಟರೆ ಸದನ ಮುಗಿಯುವವರೆಗೆ ನಾವು ಎಲ್ಲೂ ಎಲ್ಲರೂ ಕೂಡ ಮಾಡೋಣ ಅಂತಾರೆ. ನಾವು ಏನಂದ್ರೆ ವಿಧಾನ ಪರಿಷತ್ನಲ್ಲಿ ಎಲ್ಲ ಸದಸ್ಯರು ಹಾಜರಿರುವಂತೆ ನೋಡ್ಕೊಳ್ಳುವಂಥ ಕೆಲಸ ಮಾಡ್ತೀನಿ. ಎಲ್ಲರೂ ಭಾಗವಹಿಸುವಂತೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಒಂದೊಂದು ಸಣ್ಣ ಪುಟ್ಟ ಒಂದು 5-6 ಮಂದಿ ಎಲ್ಲಿ ಹೋಗ್ತಾರೆ ಬರ್ತಾರೆ, ಕೆಲವರು ಬರೋದಿಲ್ಲ. ಆದರೆ ಮೆಜಾರಿಟಿ 90% ಜನ ಸದನದಲ್ಲಿ ಇರುವಂತೆ ವ್ಯವಸ್ಥೆಯನ್ನು ಮಾಡಿದ್ವಿ. ಚಳಿಗಾಲದ ಅಧಿವೇಶನ ಈ ಭ್ರಷ್ಟ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಚಳಿಗಾಲ ಬಿಡಿಸ್ತಕ್ಕಂಥ ಒಂದು ಅಧಿವೇಶನವೂ ಕೂಡ ಹೌದು. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತವೆ, ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನ ಕೊಡ್ತವೆ ಅಂತೇಳಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾನೆ ಕಳೆದ 1.25 ವರ್ಷದಲ್ಲಿ ಹೊರನಾಡು ಕ್ಷೇತ್ರ ಸೇರಿದಂತೆ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಹೊಸ ಯೋಜನೆಗಳು ಕೊಟ್ಟಿಲ್ಲ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಾಳೆಯಿಂದ ಆರಂಭ ಆಗುತ್ತೆ. ಈಗಾಗಲೇ ಸುವರ್ಣಸೌಧದಲ್ಲಿ ಸ್ಪೀಕರ್ ಅವರು ಆಲ್ರೆಡಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿನ ಜಿಲ್ಲಾಧಿಕಾರಿಗಳಾಗಿರುವಂತಹ ಮೊಹಮ್ಮದ್ ರೋಷನ್ ಅವರ ಜೊತೆಗೆ ತೆರಳಿ, ಅಧಿಕಾರಿಗಳ ಜೊತೆಗೆ ತೆರಳಿ ಎಲ್ಲೆಲ್ಲಿ ಏನೇನು ಆಗಬೇಕು, ಯಾವ ರೀತಿಯಾಗಿ ಇಲ್ಲಿ ಸಿದ್ಧತೆಗಳು ಆಗಬೇಕು ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ದಾರೆ. ಆದರೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಬಹಳ ನಿರೀಕ್ಷೆಗಳಿದೆ ಅಂತ ಹೇಳಿ. ಹಾಗಾದ್ರೆ ಏನೆಲ್ಲ ನಿರೀಕ್ಷೆಗಳು ಇದೆ, ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಜನರ ಕೋಟಿ ಕೋಟಿ ತೆರಿಗೆಯ ಹಣವನ್ನ ಈಗಾಗಲೇ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಅಧಿವೇಶನಕ್ಕೆ ಹಾಕಲಾಗತ್ತೆ. ಉತ್ತರ ಕರ್ನಾಟಕ ಭಾಗಕ್ಕೆ ಆದ್ಯತೆಯನ್ನು ಕೊಡಬೇಕು, ಅಭಿವೃದ್ಧಿಯ ವಿಚಾರಗಳು, ಗಂಭೀರವಾದ ವಿಚಾರಗಳು ಚರ್ಚೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾದ್ರೆ ಎಲ್ಲಾ ಜನರ ನಿರೀಕ್ಷೆಗಳು ಏನೇನಿದೆ? ಒಂದ್ ಕಡೆ ಆಡಳಿತ, ಮತ್ತೊಂದ್ ಕಡೆ ಪ್ರತಿಪಕ್ಷಗಳು ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿವೆ? ನವಿತಾ ಜೈನ್, ಬೆಳಗಾವಿ ಅಧಿವೇಶನ ಅಂದ ತಕ್ಷಣ ಉತ್ತರ ಕರ್ನಾಟಕದ ಜನರ ಬೇಡಿಕೆಗಳಿಗೆ ಮತ್ತು ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಮತ್ತು ಅದಕ್ಕೆ ಉತ್ತರ ಕೊಡುವಂಥ ಅಂದರೆ ಪರಿಹಾರ ಕೊಡುವಂಥ ಕೆಲಸ ಬೆಳಗಾವಿಯಿಂದಲೇ ಆಗಬೇಕು ಅಂತಕ್ಕಂಥ ಜನರ ನಿರೀಕ್ಷೆ ಆಗಿದೆ. ಆದರೆ ಕಳೆದ 12 ಅಧಿವೇಶನ ನಡೆದರೂ ಕೂಡ ಯಾವುದೇ ರೀತಿಯ ಮಹತ್ವದ ನಿರ್ಧಾರಗಳು ಮತ್ತು ಮಹತ್ವದ ಕೆಲಸಗಳು ಇಲ್ಲಿಂದ ಆಗಿಲ್ಲ. ಇದು ಸಹಜವಾಗಿ ಜನರ ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇದುವರೆಗೂ ಕೂಡ 154 ಕೋಟಿ ರೂಪಾಯಿ ಹಣವನ್ನು ಬೆಳಗಾವಿ ಅಧಿವೇಶನಕ್ಕೆ ಖರ್ಚು ಮಾಡಿದ್ದಾರೆ. ಕಳೆದ ವರ್ಷದ ಅಧಿವೇಶನಕ್ಕೆ ಸುಮಾರು 24 ಕೋಟಿಯಷ್ಟು ಖರ್ಚಾಗಿದೆ. ಈ ಬಾರಿಯೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಹಣ ಖರ್ಚು ಮಾಡೋಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿರ್ತಕ್ಕಂಥದ್ದು. ವಿಧಾನಸಭೆ ಸ್ಪೀಕರ್ UT ಖಾದರ್ ಇವತ್ತು ಸುವರ್ಣಸೌಧಕ್ಕೆ ಭೇಟಿ ಕೊಟ್ಟು ಅಲ್ಲಿ ಇರತಕ್ಕಂತಹ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ಸುವರ್ಣಸೌಧದ 1ನೇ ಮಹಡಿಯಲ್ಲಿ ಅನುಭವ ಮಂಟಪದ ಒಂದು ತೈಲ ವರ್ಣದ ಚಿತ್ರ ಅನಾವರಣಗೊಳ್ಳಲಿದೆ. ಇದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ 11 ಗಂಟೆಗೆ ಕಲಾಪ ಆರಂಭವಾಗಲಿದ್ದು ನೂತನವಾಗಿ ಆಯ್ಕೆಯಾದಂಥ 3 ಶಾಸಕರು ನಾಳೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಅದಾದ ಬಳಿಕ ಸಲಹಾ ಸಮಿತಿ, ವಿಧಾನಸಭೆ ಕಲಾಪಗಳ ಸಲಹಾ ಸಮಿತಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಮುಂದಿನ 10 ದಿನಗಳ ಕಾಲ ಬೆಳಗಾವಿ ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆಗಳಾಗಬೇಕು, ಪ್ರಶ್ನೋತ್ತರ ಆಗಬೇಕಾ ಅಥವಾ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಅದು ಯಾವ ಸಂದರ್ಭದಲ್ಲಿ ಆಗಬೇಕು ಅನ್ನೋದ್ರ ಬಗ್ಗೆ ಮಹತ್ವದ ಸಭೆ ನಡೆಯಲಿದೆ. ಈ ಒಂದು ಸಭೆ ಏನಿದೆ, ಈ ಸಭೆಯಲ್ಲಿ ಚರ್ಚೆಯ ಬಳಿಕ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳಲಾಗುತ್ತೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಇಲ್ಲಿ ಅದರಲ್ಲೂ ಪ್ರಮುಖವಾಗಿ ಕೃಷ್ಣಾ ಮೇಲ್ದಂಡೆ ಆಗಿರ್ಬೋದು ಮತ್ತು ಕಳಸಾ ಬಂಡೂರು ಯೋಜನೆಗಳಿಗೆ ಪರಿಹಾರ ಒದಗಿಸುವಂಥ ಕೆಲಸ ಬೆಳಗಾವಿಯಿಂದಲೇ ಆಗಬೇಕು ಅಂತಕ್ಕಂಥದ್ದು ಇಲ್ಲಿನ ಜನರ ನಿರೀಕ್ಷೆ ಆಗಿರ್ತಕ್ಕಂಥದ್ದು. ನಾಳೆಯಿಂದ 10 ದಿನಗಳ ಕಾಲ ಕಲಾಪ ನಡೆಯುತ್ತೆ. ಕಲಾಪದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದ ಜನರಿಗೆ ಅಭಿವೃದ್ಧಿಗೆ ಪೂರಕವಾದಂಥ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ಜನರ ನಿರೀಕ್ಷೆ ಆಗಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ.